ಆರೋಗ್ಯಕರವಾಗಿ ತೂಕ ಇಳಿಸೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇವಲ 2 ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಬಿಟ್ಟು ನೀವು ಒಂದು ಬೆಸ್ಟ್ ಹೋಮ್ ರೆಮಿಡಿನ ನೀವು ಮಾಡ್ಕೊಬೋದು. ತಿಂಗಳಿಗೆ 5 kg ತೂಕ ಕಡಿಮೆ ಆಗುತ್ತೆ. ಈ ಒಂದು ಡ್ರಿಂಕ್ಸನ್ನು ನೀವು ಕುಡಿತಾ ಬರೋದ್ರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ವೆಯ್ಟ್ ಲಾಸ್ ಮಾಡೋರಿಗೆಲ್ಲರಿಗೂ ಒಂದು ಬೆಸ್ಟ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವೆಯ್ಟ್ ಜಾಸ್ತಿ ಆದರೆ ಕೆಲವೊಂದು ಕಾಯಿಲೆಗಳು ಬರುತ್ತವೆ. ಇವಾಗ ನಮಗೇನಾದ್ರು ಒಂದು ಕಾಯಿಲೆ ಇತ್ತು ಅಂದರೆ ಅದು ಬೇಗ ಹುಷಾರಾಗೋದು ಇಲ್ಲ. ಯಾಕೆಂದರೆ ನಮ್ಮ ದೇಹದ ತೂಕ ಜಾಸ್ತಿ ಇತ್ತು ಅಂದರೆ ತುಂಬಾ ನಮಗೆ ನಿಧಾನವಾಗಿ ಕೆಲವೊಂದು ಕಾಯಿಲೆಗಳು ಹುಷಾರಾಗುತ್ತೆ. ಹಾಗೆ ನಮ್ಮ ಬಾಡೀಲಿ ವೆಯ್ಟ್ ಜಾಸ್ತಿ ಆಯಿತು ಅಂದರೆ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಈ ಥರ ಎಲ್ಲ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ವೆಯ್ಟ್ ಜಾಸ್ತಿ ಇದ್ದೀರಾ ಅವರಿಗೆಲ್ಲ ಇದೊಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲಾಗಿ ಕೇವಲ ಎರಡು ಪದಾರ್ಥಗಳನ್ನು ಯೂಸ್ ಮಾಡಿಬಿಟ್ಟು ಮಾಡುವಂಥ ಒಂದು ನ್ಯಾಚುರಲ್ ರೆಮಿಡಿ ಇದು. ಸೊ ಬನ್ನಿ ಹಂಗಾರೆ ಈ ಒಂದು ನ್ಯಾಚುರಲ್ ರೆಮಿಡಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನು ಯಾವಾಗ ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಹಾಗೆ ಇದ್ರ ಜೊತೆಗೆ ನಾವು ಕೆಲವೊಂದು ಹೆಲ್ತ್ ಟಿಪ್ಸನ್ನು ಸಹ ಫಾಲೋ ಮಾಡಬೇಕಾಗುತ್ತೆ. ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ. 1 ಹಿಡಿಯುವಷ್ಟು ಕರಿಬೇವು ಸೊಪ್ಪು. ಇದು ನಮ್ಮ ದೇಹಕ್ಕೆ ಭಾಳನೇ ಒಳ್ಳೆಯದು. ಏಕೆಂದರೆ ಕರಿಬೇವು ಸೊಪ್ಪಿನಲ್ಲಿ ಫೈಬರು, ಕ್ಯಾಲ್ಶಿಯಮ್ಮು, ಐರನ್ನು, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ಹಾಗೆ ವಿಟಮಿನ್ ಬಿ, ವಿಟಮಿನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇದೆ. ಇಷ್ಟು ಒಳ್ಳೆಯ ಅಂಶಗಳು ಕರಿಬೇವು ಸೊಪ್ಪಿನಲ್ಲಿ ಇದ್ದಾವೆ. ಸೊ ಕರಿಬೇವು ಸೊಪ್ಪನ್ನ ನಾವು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಅಷ್ಟೇ ಇದು ಕರಿಬೇವು ಸೊಪ್ಪು ಭಾಳನೇ ಒಳ್ಳೆಯದು. ಸೊ ಕಣ್ಣಿನ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಕಣ್ಣುರಿ ಆ ಥರ ಎಲ್ಲ ಸಮಸ್ಯೆ ಬರೋದಿಲ್ಲ. ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರಿಗೆಲ್ಲ ಡೈಜೆಷನ್ ಸಮಸ್ಯೆ ಇರುತ್ತೆ ಅವ್ರಿಗೂ ಕೂಡ ಕರಿಬೇವು ಸೊಪ್ಪು ತುಂಬಾ ಒಳ್ಳೆಯದು. ನಾವು ಕರಿಬೇವು ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಕರಿಬೇವು ಸೊಪ್ಪಿದೆ. ಈ ಒಂದು ಕರಿಬೇವು ಸೊಪ್ಪನ್ನು ನಾನು ಈ ಒಂದು ಹೆಲ್ತ್ ಡ್ರಿಂಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಇಷ್ಟು ಒಳ್ಳೆಯ ಒಂದು ಆಯುರ್ವೇದಿಕ್ ರೆಮಿಡಿ ಅಂತಲೇ ಹೇಳ್ಬೋದು ಇದು. ಸೊ ಕರಿಬೇವು ಸೊಪ್ಪನ್ನು ನಾನಿಲ್ಲಿ 1 ಹಿಡಿಯುವಷ್ಟು ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ಕರಿಬೇವು ಸೊಪ್ಪನ್ನು ನಾವು ನೆರಳಿನಲ್ಲೇ ಒಣಗಿಸ್ಕೊಬೇಕಾಗುತ್ತೆ. 1 ಹಿಡಿಯುವಷ್ಟು ತೊಗೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡು ಬಿಡಿಸ್ಕೊಂಡು ಅದನ್ನು ನಾನು ನೆರಳಿನಲ್ಲೇ ಇದನ್ನು ಒಣಗಿಸ್ತಾ ಇದ್ದೀನಿ. ಯಾವುದೇ ಥರ ಬಿಸಿಲಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇದು ನೆರಳಿನಲ್ಲೇ ಇದನ್ನು ಒಣಗಿಸ್ಕೊಳ್ಳಿ. ಚೆನ್ನಾಗಿ ಇದು ಒಣಗಿದ ಮೇಲೆ ನಾವು 1 ಹಿಡಿಯುವಷ್ಟು ಕರಿಬೇವು ಸೊಪ್ಪನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2ನೇ ಪದಾರ್ಥ ನಾನು ಇದು ಒಂದು ಡ್ರಿಂಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಜೀರಿಗೆ. ಸೊ ಜೀರಿಗೆ ಬಗ್ಗೆ ಅಂತೂ ಹೇಳೋದೇ ಬೇಕಾಗಿಲ್ಲ. ಜೀರಿಗೆ ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಏಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಸೊ ಯಾರಿಗೆಲ್ಲ ಡೈಜೆಷನ್ ಸಮಸ್ಯೆ ಇರುತ್ತೆ ಅವರೆಲ್ಲ ಜೀರಿಗೆನ ಯೂಸ್ ಮಾಡೋದ್ರಿಂದ ಅವರು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಕೆಲವೊಂದು ಟೈಮ್ ಅಸಿಡಿಟಿ ಆಗಿರುತ್ತಲ್ಲ ಅವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಜಗಿದು ಅದನ್ನು ತಿನ್ನೋದ್ರಿಂದ ಸೊ ಡೈಜೆಷನ್ನು ಚೆನ್ನಾಗಾಗುತ್ತೆ. ಅವರಿಗೆ ಅಸಿಡಿಟಿ ಸಮಸ್ಯೆನೂ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಅಸಿಡಿಟಿ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಅಂಥವರಿಗೂ ಜೀರಿಗೆ ಒಂದು ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು. ಸೊ ಅದೇ ಥರ ವೆಯ್ಟ್ ಲಾಸ್ಗೂ ಅಷ್ಟೇ ಇದು ಬಹಳನೇ ಹೆಲ್ಪ್ ಮಾಡುತ್ತೆ. ನಾವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಜೀರಿಗೆ. ಸೊ ಆರೋಗ್ಯಕ್ಕೆ ಇಷ್ಟು ಒಳ್ಳೆಯದಾಗಿರುವಂತಹ ಜೀರಿಗೆನ ನಾನಿಲ್ಲಿ ವೆಯ್ಟ್ ಲಾಸ್ ಡ್ರಿಂಕಿಗೆ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಜೀರಿಗೆನ 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೀರಿಗೆನ ಯಾವುದೇ ಥರ ಹುರಿಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಜೀರಿಗೆನ ನಾನು ಹಾಗೆ ತೊಗೊತಿದ್ದೀನಿ. ಕರಿಬೇವನ್ನು ಅಷ್ಟೇ 1 ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡ್ಕೊಂಡ್ಬಿಟ್ಟು 1 ಮಂತ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಏಕೆಂದರೆ ಈ ಪೌಡ್ರು ಏನೂ ಆಗೋದಿಲ್ಲ. 1 ಮಂತ್ವರೆಗೂ ನಾವು ಆರಾಮಾಗಿ ಈ ಪೌಡ್ರನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಹಿಡಿಯುವಷ್ಟು ಕರಿಬೇವು ಮತ್ತು ಒಂದು 3 ರಿಂದ 4 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಇಲ್ಲಿ ತೊಗೊಂಡ್ಬಿಟ್ಟು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಿಕ್ಕದಾಗಿ ನಾನು ಇದನ್ನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ಪೌಡ್ರು ಇದು ಒಂದು ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕಿನ ಪೌಡ್ರ್ ಅಂತಲೇ ಹೇಳ್ಬೋದು. ಸೊ ಈ ಪೌಡ್ರು ತುಂಬಾ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭ ಇದೆ ನಾವು ಇದನ್ನು ಕುಡಿಯೋದ್ರಿಂದ. ಇವಾಗ ನಾನು 1 ಲೋಟದಷ್ಟು ನಾನು ನೀರಿನಲ್ಲಿ ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಗೆ ನಾವಿಲ್ಲಿ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಆ ನೀರಿಗೆ ನಾವು 1 ಲೋಟ ನೀರಿಗೆ ನಾವು 1 ಸ್ಪೂನಷ್ಟು ನಾವೇನು ಪುಡಿ ಮಾಡಿ ಇಟ್ಕೊಂಡಿವಲ್ಲ ಆ ಪೌಡ್ರನ್ನ ನಾವು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ನಾವು ಕಲಿಸಬೇಕು. ಇದನ್ನು ಒಲೆ ಮೇಲೆ ಯಾವುದೇ ಥರ ಕುದಿಸೋ ಅವಶ್ಯಕತೆ ಇಲ್ಲ. ಉಗುರು ಬೆಚ್ಚಗೆ ನೀರಿಗೆ ಈ 1 ಸ್ಪೂನಷ್ಟು ನಾವು ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ನೀರಾಗಿ ಸರಿಯಾಗಿ ಅದನ್ನು ಮಿಶ್ರಣ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಬೇಕಾದ್ರೆ ನಾವು ಶೋಧಿಸ್ಕೊಬೋದು. ಏಕೆಂದರೆ ಕರಿಬೇವು ಮತ್ತು ಜೀರಿಗೆ ಪೌಡ್ರ್ ಏನಿರುತ್ತಲ್ವ ಅದು ಸರಿಯಾಗಿ ಏನಾದ್ರು ಮಿಕ್ಸಿ ಜಾರಲ್ಲಿ ಸರಿಯಾಗಿ ಅದು ಪುಡಿ ಆಗಿಲ್ಲ ಅಂದರೆ ಮಾತ್ರ ಶೋಧಿಸ್ಕೊಳ್ಳಿ. ಇಲ್ಲಾಂದರೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ಅದನ್ನು ಹಾಗೆ ಕುಡಿಬೋದು. ಇನ್ನು ಈ ಒಂದು ಬೆಸ್ಟ್ ಡ್ರಿಂಕ್ಸನ್ನ ಯಾವಾಗ ಕುಡಿಬೇಕು ಅಂತ ಹೇಳೋದಾದರೆ ನಾವು ಮಾರ್ನಿಂಗ್ ಇದನ್ನು ಕುಡಿಬೇಕು. ನಾವು ಮಾರ್ನಿಂಗ್ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ಬಿಟ್ಟು ಇದನ್ನು ಕುಡಿದಾದ್ಮೇಲೆ 1 ಅವರ್ ನಾವು ಯಾವುದೇ ಕಾರಣಕ್ಕೂ ಏನೂ ಸಹ ತಿನ್ನಬಾರ್ದು. 1 ಅವರ್ ಗ್ಯಾಪ್ ಇರಬೇಕು. 1 ಅವರ್ ಗ್ಯಾಪ್ ಆದಮೇಲೆ ನೀವು ಬೇಕಾದ್ರೆ ತಿಂಡಿ ತಿನ್ಬೋದು ಅಥವಾ ಏನಾದ್ರು ಬೇಕಾದ್ರೂ ಕುಡಿಬೋದು. ಇದನ್ನು ಕುಡಿದಾದ್ಮೇಲೆ 1 ಅವರ್ ಸ್ವಲ್ಪ ಗ್ಯಾಪ್ ಕೊಡಿ. ಈ ಥರ ನಾವು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು ಕರಗುತ್ತೆ. ಸೊ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲು ಕೂಡ ಕರಗ್ತಾ ಹೋಗುತ್ತೆ.
ಸೊ ಇದನ್ನು ಎಷ್ಟು ದಿನ ತೊಗೊಬೋದು ಅಂತ ಅನ್ನೋದಾದರೆ, ಇವಾಗ ಯಾವುದೇ ರಿಸಲ್ಟ್ ಆದರೂ ತಕ್ಷಣ ಬರೋದಿಲ್ಲ. ಸೊ ಅಟ್ಲೀಸ್ಟ್ 1 ಮಂತಾದರೂ ನೀವು ಇದನ್ನು ಯೂಸ್ ಮಾಡಿ ನೋಡಿ. ಏಕೆಂದರೆ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕರಿಬೇವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಜೀರಿಗೆನೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು 1 ಮಂತ್ ಟ್ರೈ ಮಾಡಾದಮೇಲೆ ನಿಮಗೆ ಇದರ ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟು ವೆಯ್ಟ್ ಲಾಸಿಗೆ ಹೆಲ್ದಿಯಾಗಿರುವಂಥ ಕೆಲವೊಂದು ಟಿಪ್ಸ್ ಮತ್ತೆ ಹೇಳ್ತೀನಿ ಅಂತ ಹೇಳಿದೆ ನಾನು. ಸಮತೋಲನ ಆಹಾರನೂ ನಾವು ಯಾವಾಗಲೂ ಸೇವಿಸಬೇಕು. ಪದೇ ಪದೇ ಅದು ಇದು ತಿನ್ನೋದು ಅದನ್ನು ಮಾಡಬಾರ್ದು. ಇವಾಗ ಏನೋ ಒಂದು ಟಿಫನ್ ತಿಂದೀವಿ ಅಂದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಡಿ. ಅದು ತಿನ್ನೋಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಟೈಮ್ ಕೊಡಬೇಕು. ಪದೇ ಪದೇ ನಾವು ಅದನ್ನು ಇದನ್ನು ತಿನ್ನೋದ್ರಿಂದನೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಡೈಲಿ ಒಂದು 30ರಿಂದ 40 ನಿಮಿಷನಾದ್ರು ನಾವು ವಾಕ್ ಮಾಡಬೇಕು. ವಾಕ್ ಮಾಡೋದ್ರಿಂದನೂ ಕೂಡ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಸಖತ್ತಷ್ಟು ಹೆಲ್ಪ್ ಆದಂಗೆ ಆಗುತ್ತೆ. ಸೊ ವಾಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಮತ್ತು ಜಂಕ್ ಫುಡ್ಡು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ. ಸ್ವೀಟ್ಸನ್ನು ಕಮ್ಮಿ ತಿನ್ನಿ. ಮೈದಾ, ಪಿಜ್ಜಾ, ಬರ್ಗರು ಇದನ್ನೆಲ್ಲ ಕಮ್ಮಿ ಮಾಡ್ತಾ ಬನ್ನಿ. ಮತ್ತು ಆಯಿಲಿ ಫುಡ್ಡನ್ನು ಅಷ್ಟೇ ಜಾಸ್ತಿ ತಿನ್ನಬೇಡಿ. ಇದರಿಂದನೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟನ್ನು ಫಾಲೋ ಮಾಡ್ತಾ ಬರೋದ್ರಿಂದ ವೆಯ್ಟ್ ಲಾಸ್ಗೆ ಸಾಕಷ್ಟು ಹೆಲ್ಪ್ಫುಲ್ ಆದಂಗೆ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರುವ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಟಿಪ್ಸನ್ನು ಸಹ ಹೇಳಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.